ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾತನ್ನ ನಂಬಿ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ಕಾಂಗ್ರೆಸ್ ಹೈಕಮಾಂಡ್ ಏಕಾಏಕಿ ವಜಾ ಮಾಡಿದ್ದು ಖಂಡನೀಯ ಎಂದು ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷ ರಾಜಶೇಖರ್ ತಳವಾರ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಯಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿರುವ ಹಾಗೂ ತುಮಕೂರಿನ ದೇವರಾಜ ಅರಸು ಎಂದೇ ಖ್ಯಾತಿ ಪಡೆದಿರುವ ಕೆಎನ್ ರಾಜಣ್ಣ ಅವರ ಏಳಿಗೆ ಸಹಿಸದ ಕೆಲವು ಕುತಂತ್ರಿಗಳು ಮೀರ ಸಾಧಕಗಳಿಗೆ ರಾಜಣ್ಣನವರು ಈ ಮಟ್ಟಕ್ಕೆ ಬೆಳೆದಿರುವುದು ಸಹಿಸಲಾರದೆ ಕಾಣದ ಕೈಗಳ ಒತ್ತಡಕ್ಕೆ ಮಣಿದ ಹೈಕಮಾಂಡ್ ಸಚಿವ ಸಂಪುಟದಿಂದ ಕೈ ಬಿಟ್ಟಿರುವುದು ಅಹಿಂದ್ ಸಮುದಾಯಕ್ಕೆ ಮಾಡಿದ ಅಪಮಾನವಾಗಿದೆ ಎಂದರು. ಕರ್ನಾಟಕ ರಾಜ್ಯದ ಸಹಕಾರ ಸಚಿವರಾಗಿದ್ದಂತಹ ಶ್ರೀ ಕೆಎನ್ ರಾಜಣ್ಣನವರು ಅವರನ್ನು ಕರ್ನಾಟಕ ಮಂತ್ರಿ ಮಂಡಲದಿಂದ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಏಕಾಏಕಿ ಅವರನ್ನು ವಜಾ ಮಾಡಿದರು. ಅದಕ್ಕಿಂತ ಮುಂಚೆ ಅವರು ತಮ್ಮದೇ ಮಾಧ್ಯಮದಿಂದ ನಾವು ನೋಡಿದ್ವಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾನು ತಮ್ಮ ವಿಚಾರವನ್ನು ಹೇಳ್ತೇನೆ ಅಂತಂದರು. ಅವರು ರಾಜೀನಾಮೆ ಕೊಡೋಕ್ಕೆ ಹೋಗಿದ್ದರು. ರಾಜೀನಾಮೆಯನ್ನು ಸ್ವೀಕರಿಸಿ ರಾಜೀನಾಮೆಯನ್ನು ಪಡೆದು ಅದಕ್ಕೇನಾದರೂ ಒಂದು ಮರ್ಯಾದೆ ಬರ್ತಿತ್ತು. ಆದರೆ ಒಂದು ಪಕ್ಷದ ಚೌಕಟ್ಟನ್ನು ಮೀರಿ ಇವರು ಹೇಳಿಕೆಯನ್ನು ನೀಡಿದರು ಅಂತ ಹೇಳಿ ಅದನ್ನೇ ದೊಡ್ಡ ವಿಷಯವನ್ನಾಗಿ ಮಾಡಿ ಈ ರಾಜ್ಯದ 70 ಲಕ್ಷ ಜನಸಂಖ್ಯೆ ಇರತಕ್ಕಂಥ ವಾಲ್ಮೀಕಿ ಸಮುದಾಯ ಯಾವುದು ನಿರ್ಣಾಯಕ ಹಂತದಲ್ಲಿರ್ತಕ್ಕಂಥ ಈ ಕರ್ನಾಟಕದ ಈ ಬಲಾಢ್ಯ ಸಮುದಾಯವನ್ನು, ದಲಿತ ಸಮುದಾಯವನ್ನು, ಅದನ್ನು ನಮ್ಮ ನಾಯಕರು ಅಂತ ಒಪ್ಪಿಕೊಂಡಿರ್ತಕ್ಕಂಥ ನಮ್ಮ ಸಮುದಾಯದ ಮೇರು ವ್ಯಕ್ತಿತ್ವ, ಮೇರು ನಾಯಕರಾದಂಥ ಕೆಎನ್ ರಾಜಣ್ಣನವರನ್ನು ಮಂತ್ರಿ ಮಂಡಲದಿಂದ ವಜಾಗೊಳಿಸಿದ್ದು ಅತ್ಯಂತ ಖಂಡನೀಯ ಹಾಗೂ ಈ ಕೃತ್ಯವನ್ನು ನಾವು ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ವತಿಯಿಂದ ಕಠೋರವಾಗಿ ಇದನ್ನು ನಾವು ನಿಂದಿಸ್ತೇವೆ. ಯಾಕೆ ಕೆಎನ್ ರಾಜಣ್ಣನವರನ್ನು ಮಂತ್ರಿಮಂಡಲದಿಂದ ಅಚಾನಕ್ಕಾಗಿ ವಜಾ ಮಾಡಿದ್ರು ಅಂತ ತಿಳಿದಾಗ ಕೆಲವೊಂದು ಸನ್ನಿವೇಶಗಳಲ್ಲಿ ಹೇಳ್ತಾರೆ, ನಾವು ಅವರು ಪಾರ್ಟಿ ಲೈನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದರು, ಅವರು ತಮ್ಮ ಮಾತಿನಿಂದ ಅಧಿಕಾರವನ್ನು ಕಳ್ಕೊಂಡ್ರು ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ನಾಯಕರ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಬಸವರಾಜ ರಾಯರೆಡ್ಡಿ ಅಂತಕ್ಕಂಥವರು ಏನು ಒಬ್ಬ ಕ್ಯಾಬಿನೆಟ್ ಸ್ಥಾನಮಾನ ಇದೆ ಅವರಿಗೆ, ಆ ವ್ಯಕ್ತಿ ಬಹಿರಂಗವಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅನೇಕ ವೇದಿಕೆಗಳಲ್ಲಿ ಖಂಡಿಸಿದ್ರು. ಅವರು ಈ ಸರ್ಕಾರಕ್ಕೆ ದುಡ್ಡೇ ಎಲ್ಲ ದಿವಾಳಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾವುದೇ ರೀತಿಯ ಕ್ರಮ ಅವರ ಮೇಲೆ ಆಗಲಿಲ್ಲ. ಬಿ ಆರ್ ಪಾಟೀಲ್ ಅಂತಕ್ಕಂಥವ್ರು, ಅವ್ರಿಗೂ ಕೂಡ ಒಂದು ಕಾರ್ಪೊರೇಷನ್ ಅವ್ರ ಕೈಯಲ್ಲಿದೆ, ಒಂದು ಸಂಘಟನೆ, ಅದು ಕೂಡ ಕ್ಯಾಬಿನೆಟ್ ರ್ಯಾಂಕನ್ನು ಹೊಂದಿರತಕ್ಕಂಥದ್ದು. ಅನೇಕ ವೇಳೆ ಸರ್ಕಾರವನ್ನು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಬಾಳಿದೆ ಅಂತೇಳಿ ಪಾರ್ಟಿ ಲೈನ್ ಸರ್ಕಾರದ ವಿರುದ್ಧವಾಗಿ ಹೇಳಿಕೆ ಕೊಡ್ತಕ್ಕಂಥ, ಸರ್ಕಾರವನ್ನು ಮುಜುಗರಕ್ಕೀಡು ಮಾಡ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಬಿ ಆರ್ ಪಾಟೀಲ್ರವರು ಹೇಳಿದರೂ ಕೂಡ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮಾಡಲಿಲ್ಲ. ಕೆಎನ್ ರಾಜಣ್ಣ ಅವರು ಹಾಸನ ಉಸ್ತುವಾರಿ ಸಚಿವರಾಗಿ ನಗರಸಭೆಯನ್ನ ಮಹಾನಗರ ಪಾಲಿಕೆಯಾಗಿ ಮೇಲ್ಮರ್ಜಿಗೆ ಏರಿಸಲು ತುಂಬಾ ಶ್ರಮ ವಹಿಸಿದ್ದಾರೆ. ಅಲ್ಲದೆ 30 ವರ್ಷಗಳ ನಂತರ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿಕೊಂಡು ಬಂದಿದ್ದರಲ್ಲದೆ ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಹೋಗಿ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದಾರೆ. ಇವರನ್ನು ಯಾಕೆ ಬಲಿಪಶು ಮಾಡಿದ್ದರೆಂದು ಸಮಾಜಕ್ಕೆ ಉತ್ತರ ಕೊಡಬೇಕು ಎಂದು ಒತ್ತಾಯಿಸಿದರು. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಪ್ರಯತ್ನಿಸುತ್ತಿರುವ ಅವಕಾಶವಾದಿಗಳು ಅವರ ಆಪ್ತರನ್ನು ಟಾರ್ಗೆಟ್ ಮಾಡುತ್ತಿರುವುದು ಕರ್ನಾಟಕದ ಜನತೆ ನೋಡುತ್ತಿದ್ದಾರೆ ಹಾಗೂ ಇದಕ್ಕೆ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಕೊಡಬೇಕಾಗಿದೆ. ರಾಜ್ಯದಲ್ಲಿ ಎಸ್ಟಿ ಸಮುದಾಯದ 3 ಸಚಿವರುಗಳಲ್ಲಿ ಈಗಾಗಲೇ 2 ಸಚಿವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದು, ಇದು ವಾಲ್ಮೀಕಿ ಸಮುದಾಯಕ್ಕೆ ಮಾಡುತ್ತಿರುವ ದೊಡ್ಡ ಅನ್ಯಾಯವಾಗಿದೆ. ಇದರ ವಿರುದ್ಧ ದನಿ ಎತ್ತುವ ಕೆಲಸ ಮಾಡಬೇಕಾಗಿದೆ ಎಂದರು. ದಿನೇಶ್ ಬಾಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.